ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭದ್ರನ ಕೆರೆಯ ಬಳಿ ಮುಂಜಾನೆ 6 ಗಂಟೆಗೆ ಕೊರೆಯುವ ಚಳಿಯಲ್ಲೂ ಪಕ್ಷಿಗಳ ವೀಕ್ಷಣೆ ಮತ್ತು ಗಣತಿ ಆಯೋಜನೆ ಹಾಗೂ ಇವುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲೆಂದು ಎಫ್ಇಎಸ್ ಕಡೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷಿಗಳ ಸಂಕ್ಷಿಪ್ತ ವಿವರಗಳನ್ನು ನೀಡಲು ವಲಯ ಅರಣ್ಯಾಧಿಕಾರಿಗಳಾದ ರಾಜೇಶ್ ಗವಾಲ್ ಹಾಗೂ ತಂಡದವರು ಭಾಗಿಯಾಗಿದ್ದರು. ಪರಿಸರ ಸಮತೋಲನಕ್ಕೆ ತಮ್ಮದೇ ಆದ ಮಹತ್ವ ಪಾತ್ರವನ್ನು ನೀಡುತ್ತಿರುವ ಪಕ್ಷಿಗಳ ಕುರಿತು ತಿಳಿದುಕೊಳ್ಳುವುದು ತುಂಬಾ ಮಹತ್ತರವಾಗಿದೆ. ಇಂದು ನಾವು ನೋಡುತ್ತಿರುವ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷಗಳ ಕುರಿತು ನಾವು ತಿಳಿದುಕೊಳ್ಳುವುದು ಬಹುಮುಖ್ಯವಾಗಿದೆ. ಮನುಷ್ಯರಾದ ನಾವು ನಮ್ಮ ದುರಾಸೆಯಿಂದ ಪಕ್ಷಿಗಳ ವಾಸಸ್ಥಳವನ್ನು ನಾಶ ಮಾಡುತ್ತಿದ್ದು ಪಕ್ಷಿ ಸಂತತಿ ಅವನತಿಗೆ ಮೂಲ ಕಾರಣವಾಗುತ್ತಿದೆ. ಇದರಿಂದ ಪರಿಸರ ಸಮತೋಲನಕ್ಕೆ ತುಂಬಾ ತೊಂದರೆ ಆಗಲಿದ್ದು ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಪಕ್ಷಿಗಳು ಯಾವ ರೀತಿ ಮೊಟ್ಟೆ ಇಡುತ್ತವೆ, ಹೇಗೆ ಅವು ಜೀವನ ಮಾಡುತ್ತವೆ, ಅದಕ್ಕೆ ತೊಂದರೆಯಾಗದಂತೆ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ಅರಿವಿರಬೇಕೆಂದು ಹಾಗೂ ಸಮೀಕ್ಷೆ ಪ್ರಕಾರ 168 ಜಾತಿಯ ಪಕ್ಷಿಗಳು ಇದ್ದು ಇವುಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಲಯ ಅರಣ್ಯಾಧಿಕಾರಿಗಳಾದ ರಾಜೇಶ್ ಗವಾಲ್ ರವರು ತಿಳಿಯಪಡಿಸಿದರು. ಪಕ್ಷಿಗಳ ವೀಕ್ಷಣೆ ಗಣತಿಯನ್ನು ಹೇಗೆ ಈ ಬರ್ಡ್ ಆಪ್ ಅನ್ನು ಬಳಸಿ ಹೇಗೆ ಪಕ್ಷಿಗಳ ಗಣತಿಯನ್ನು ಮಾಡುವುದು, ಅದರಲ್ಲಿ ಪಕ್ಷಿಗಳನ್ನು ಹೇಗೆ ಗುರುತಿಸಿ ಅವುಗಳ ಸಂಖ್ಯೆಯನ್ನು ನಮೂದಿಸಬೇಕು, ಲಾಗಿನ್ ಆಗುವ ವಿಧಾನಗಳೇನು, ಈ ಬರ್ಡ್ ಆಪ್ ಅನ್ನು ಬಳಸಿ ಪಕ್ಷಿಗಳ ನೋಂದಣಿಯನ್ನು ಮಾಡುವುದು ಹೇಗೆ ಮತ್ತು ಅದರಿಂದಾಗುವ ಉಪಯೋಗದ ಕುರಿತು ಎಫ್ಇಎಸ್ ಸಂಸ್ಥೆಯ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ತುಳಸಿರವರು ತಿಳಿಸಿದರು. ಇಡೀ ವಿಶ್ವದಾದ್ಯಂತ ಫೆಬ್ರವರಿ 13ರಿಂದ 16ರವರೆಗೆ ನಮ್ಮ ಸುತ್ತಮುತ್ತಲಿನ ಪಕ್ಷಿಗಳ ವೀಕ್ಷಣೆ ಮತ್ತು ಗಣತಿ ಅಭಿಯಾನ ನಡೆಯುತ್ತಿದ್ದು ಅದರ ಅಂಗವಾಗಿ ವಿವಿಧ ಭಾಗಿದಾರರ ಜೊತೆ ಸದರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ಪರಿಸರ ಸಮತೋಲನ ಹಾಗೂ ಕೃಷಿ ಉತ್ಪಾದಕತೆಗೆ ಹೆಚ್ಚು ನೆರವನ್ನು ನೀಡುತ್ತಿರುವ ಪಕ್ಷಿಗಳ ಕುರಿತು ಎಲ್ಲರಿಗೂ ತಿಳಿಯಪಡಿಸುವುದು ಮತ್ತು ಪಕ್ಷಿಗಳ ಸಂತತಿಯನ್ನು ರಕ್ಷಣೆ ಮಾಡುವುದರ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳಲು ಈ ಸಮೀಕ್ಷೆಯನ್ನು ಮಾಡುತ್ತಿದ್ದು ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ಕಾರ್ಯಕ್ರಮ ವ್ಯವಸ್ಥಾಪಕರಾದ ನಿಖತ್ ಪರ್ವೀನ್ ರವರು ಕಾರ್ಯಕ್ರಮದ ಉದ್ದೇಶ ಅದರ ಮಹತ್ವವನ್ನು ತಿಳಿಯಪಡಿಸಿದರು. ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶವೆಂದರೆ ಇವತ್ತು ಮಾನವನು ತನ್ನ ಅತಿ ಆಸೆಯಿಂದ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳಿಂದ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗಲು ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಹಾಗೂ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಬಳಸುತ್ತಿರುವ ಪ್ಲಾಸ್ಟಿಕ್ ಸಂಬಂಧಿಸಿದ ವಸ್ತುಗಳನ್ನು ಪಕ್ಷಿಗಳು ಮತ್ತು ಪ್ರಾಣಿಗಳು ತಿಂದು ಸಾವಾಗುತ್ತಿರುವುದು ಗಮನಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ಭರತ್ ಕುಮಾರ್, ಅರಣ್ಯಾಧಿಕಾರಿಗಳಾದ ಲೋಕೇಶ್ ಹಾಗೂ ಎಫ್ಇಎಸ್ ಸಂಸ್ಥೆಯ ಸಿಬ್ಬಂದಿಯವರಾದ ಎಸ್.ಜಿ. ಗೋಪಿ, ಲೀಲಾವತಿ, ವೈ.ಎನ್. ನರಸಿಂಹಪ್ಪ, ವಿಶ್ವನಾಥ್, ಎನ್. ರಮೇಶ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಗ್ರಾಮ ಪರಿಸಾರಿಕ ತಜ್ಞರು ಸೇರಿ 52 ಜನ ಈ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಶಿಡ್ಲಘಟ್ಟ ಮತ್ತು ಫೌಂಡೇಶನ್ ಫಾರ್ ಎಕಲಾಜಿಕಲ್ ಸೆಕ್ಯೂರಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಕ್ಷಿಗಳ ಗಣತಿ ಮತ್ತು ವೀಕ್ಷಣೆಯ ಕುರಿತು ನಾವು ಈಗ ಅರಣ್ಯ ಇಲಾಖೆ ಮತ್ತು ನಮ್ಮ ಎಫ್ಇಎಸ್ ಸಂಸ್ಥೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪಾರಿಸಾರಿಕ ತಜ್ಞರು ಇಂದು ಬೆಳಗ್ಗೆ ಎಲ್ಲ ನಮ್ಮ ಬದನಕೆರೆಯ ಒಂದು ಕೆರೆಯ ಸುತ್ತಮುತ್ತ ಇರ್ತಕ್ಕಂಥ ಪಕ್ಷಿಗಳನ್ನೆಲ್ಲ ವೀಕ್ಷಣೆ ಮಾಡಿ ಯಾವ್ಯಾವ ಪಕ್ಷಿಗಳನ್ನ ಹೆಂಗೆ ಕಂಡುಹಿಡಿಬೋದು ಅಂತ ನಮ್ಮ ಅರಣ್ಯ ಇಲಾಖೆಯ ಒಂದು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಸಹಾಯಕ ವಲಯ ಅರಣ್ಯ ಅಧಿಕಾರಿಗಳ ಒಂದು ಸಹಕಾರದಿಂದ ಯಾವ್ಯಾವ ಪಕ್ಷಿಗಳು ಈ ಭಾಗದಲ್ಲಿ ವಾಸ ಮಾಡ್ತವೆ ಅದನ್ನು ಹೆಂಗೆ ಕಂಡುಹಿಡಿಯೋದು, ಅವುಗಳ ಒಂದು ಪರಿಸರಕ್ಕೆ ಪೂರಕವಾಗಿ ಇರತಕ್ಕಂಥ ಅವುಗಳ ಪಾತ್ರ ಏನಿದೆ, ಅದನ್ನು ಅವುಗಳ ಸಂತತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಥರ ಇದೆ, ಅದನ್ನು ಹೆಂಗೆ ವೃದ್ಧಿ ಮಾಡಬೇಕಾದ್ರೆ ಮನುಷ್ಯರಾದ ನಾವು ನಮ್ಮ ಜವಾಬ್ದಾರಿ ಏನು, ನಮ್ಮ ಮಕ್ಕಳಿಗೆ ನಮ್ಮ ಮತ್ತು ಯುವಕರಿಗೆ ಎಲ್ಲರಿಗೂ ಯಾವ ಥರ ಒಂದು ಅವೇರ್ನೆಸ್ ಮಾಡಿ ಆ ಸಂತತಿಯನ್ನು ಉಳಿಸ್ಬೇಕು ಮತ್ತು ಅವುಗಳ ವಾಸಸ್ಥಳವನ್ನು ಯಾವ ಥರ ರಕ್ಷಣೆ ಮಾಡಬೇಕು. ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ನಾಗರಿಕತೆಯಿಂದ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಚಟುವಟಿಕೆಗಳಿಂದ ಏನೆಲ್ಲ ತೊಂದರೆಗಳಾಗಿ ಅವ್ರ ಸಂತತಿ ಕಡಿಮೆ ಆಗ್ತಾಯಿದೆ, ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಪರಿಸರ ಪೂರಕವಾಗಿರ್ತಕ್ಕಂಥ ಎಲ್ಲ ಪಕ್ಷಿಗಳು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೋಬೇಕು ಅಂತೇಳಿ ಒಂದು ಉತ್ತಮವಾದ ಮಾಹಿತಿಯನ್ನು ನಮ್ಮ ಅರಣ್ಯ ಇಲಾಖೆಯ ರಾಜೇಶ್ ಗವಾಲ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಒಂದು ಉದ್ದೇಶ ಹೇಳ್ತೀವಿ, ಅರಣ್ಯ ಇಲಾಖೆಯಲ್ಲಿ ಒಂದು ಜನರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಯಾವ ರೀತಿ ಅರಿವು ಮೂಡಿಸೋದು ಅಂದರೆ ವನ್ಯಜೀವಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಒಂದು ಏನು ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಏನು ಈ ಪಕ್ಷಿಗಳ ಒಂದು ಪಾತ್ರ ಅದ್ಭುತವಾದ ಪಾತ್ರ. ಮತ್ತು ಇನ್ನೊಂದು ಏನಂದರೆ ಪಕ್ಷಿಗಳು ನಮ್ಮ ಸರೌಂಡೆಡಲ್ಲಿ ಬೇರೆ ಬೇರೆ ಸಣ್ಣ ಪಕ್ಷಿಗಳಿಂದ ಹಿಡಿದು ದೊಡ್ಡ ಪಕ್ಷಿಗಳಿಂದ ಹಿಡಿದು ಬಾನಾಡಿಗಳಿಂದ ಇಡ್ಬೋದು ಅಥವಾ ಒಂದು ಕೆರೆ ಪಕ್ಷಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷಿಗಳು ನಮ್ಮಲ್ಲಿ ಭಾಳ ಇದ್ದಾವೆ. ಅದನ್ನು ನಾವು ಏನು ಮಾಡಬೇಕು, ಜನರಿಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಥವಾ ಒಂದು ಅವ್ರಿಗೆ ಅರಿವು ಮೂಡಿಸ್ಬೇಕು. ಒಂದು ಆ ನಿಟ್ಟಿನಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಎಫ್ಇಎಸ್ ಅವರು ಮತ್ತು ಅರಣ್ಯ ಇಲಾಖೆಯ ಒಂದು ಸಂಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಏನಿಲ್ಲ, ಇಲ್ಲಿರುವಂಥ ನಮ್ಮ ಲೋಕಲಿಟ್ಸ್ ಏನಿದೆ ಅವ್ರಿಗೆ ಇಲ್ಲಿರುವಂಥ ನಮ್ಮ ಅಂದರೆ ವಲಸೆ ಹಕ್ಕಿಗಳು ಅಥವಾ ಇಲ್ಲಿರುವಂಥ ಹಕ್ಕಿಗಳು ಅಥವಾ ಏನು ನಮ್ಮ ನೀರಿನ ಹಕ್ಕಿಗಳು ಈ ಒಂದು ಇದನ್ನು ಈ ಒಂದು ಪಕ್ಷಿಗಳ ಮೂಮೆಂಟು ಅಥವಾ ಯಾವ ರೀತಿ ಅದು ತನ್ನ ಜೀವನವನ್ನು ಸಾಕ್ತದೆ, ಇಲ್ಲಿ ಗೂಡು ಮಾಡುವಂಥದ್ದು ಅಥವಾ ಇಲ್ಲಿಂದ ಬೇರೆ ಕಡೆ ವಲಸೆ ಯಾಕೆ ಹೋಗ್ತದೆ, ಅದ್ರ ದಿನಚರಿ ಏನು, ಅದು ಯಾವ ರೀತಿ ಕೂಗ್ತದೆ,
ಸೊ ಆ ಉದ್ದೇಶದಲ್ಲಿ ಬೇರೆ ಬೇರೆ ಒಂದು ವಿಷಯಗಳ ವಿಚಾರವಾಗಿ ಇಲ್ಲಿ ಕೂಡ ಪ್ರಾತ್ಯಕ್ಷಿಕವಾಗಿ ನಾವು ಏನು ಮಾಡಿದ್ದೀವಿ. ಸೊ ಎಲ್ಲ ಪಕ್ಷಿಗಳು ಇಲ್ಲಿರೋ ಪಕ್ಷಿಗಳನ್ನ ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀವಿ. ಅದರಲ್ಲಿ ಜೊತೆಗೆ ಅವ್ರಿಗೆ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪಾಂಪ್ಲೆಟು ಕೂಡ ಪಾಂಪ್ಲೆಟ್ಗಳನ್ನು ನಾವು ಮಾಡಿ ಕೊಟ್ಟಿದ್ದೀವಿ. ಸೊ ಆ ಉದ್ದೇಶದಿಂದ ಆ ಪಕ್ಷಿಗಳು ಏನಿದೆ ಯಾವುದು ಈಗ ನಾಳೆ ನಮ್ಮ ಏನು ಮುಂಭಾಗ ಅಂದರೆ ನಮ್ಮ ಮುಂದಿನ ಜನಾಂಗ ನಮ್ಮ ಮಕ್ಕಳಾಗಿರ್ಬೋದು ಬೇರೆಯವರು ಕೂಡ ನಾವು ಕೂಡ ಈ ಪಕ್ಷಿ ಇದೆ, ಈ ಪಕ್ಷಿಗಳಿಂದ ಈ ರೀತಿ ಉಪಯೋಗ, ಆ ಒಂದು ನಾಲೆಡ್ಜನ್ನು ನಾವು ಒಂದು ಕಡೆನೇ ಸ್ಟಾಪ್ ಆಗದಿರ ನಮ್ಮ ಬೇರೆ ಬೇರೆ ಜನ್ರೇಷನ್ಸ್ಗೆ ಕೊಡ್ತಾ ಅಂತ ಹೋಗೋದನ್ನು ಸೊ ಒಂದು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೊ ಬದನಕೆರೆಯಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಒಟ್ಟಾಗಿ 168 ಜಾತಿಯ ವಿವಿಧ ಜಾತಿಯ ಪಕ್ಷಿಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಬೇರೆ ಬೇರೆ ಕಲರು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ಮಿಂಚುಳ್ಳಿ ಕಾಣ್ತಾ ಇದೆ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಿಂಚುಳ್ಳಿ, ಎಷ್ಟು ಚೆನ್ನಾಗಿ ಕಿಂಗ್ಫಿಷರು. ಸೊ ನಾವು ಕಿಂಗ್ಫಿಷರ್ನ ಬೇರೆ ಬೇರೆ ಯೂಸ್ ಮಾಡಿರ್ಬೋದು, ಅದೇ ಹೆಸರುಗಳನ್ನು ಯೂಸ್ ಮಾಡಿರ್ಬೋದು. ಆ ಒಂದು ಕಿಂಗ್ಫಿಷರ್ ಏನು ಮೂಲ, ಅದು ಕೆಲಸ ಏನು ಮಾಡ್ತದೆ, ಅದು ಗೂಡಲ್ಲಿ ಸೊ ಅದೇನು ತಿನ್ನುತ್ತೆ ಅನ್ನೋದನ್ನು ನಾವು ಪ್ರಾತ್ಯಕ್ಷಿಕ ನೋಡಿದಾಗೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಸೊ ಆ ಉದ್ದೇಶ ಮಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಇಲ್ಲಿ ಈಗ ಈ ನಮ್ಮ ಜೊತೆಗೆ ಸಹಕಾರ ಮಾಡಿದ FESನ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಸಂಯೋಜಕರಿಗಾಗಲಿ ಅಥವಾ ಎಲ್ಲ ನಮ್ಮ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಚಿಟ್ಟೆ ಆಗ್ಬೋದು, ಪಕ್ಷಿಗಳಾಗ್ಬೋದು, ಈಗ ಕಳಚಿ ಹೋಗ್ತಾ ಇದೆ, ದಿನೇ ದಿನ ಕಳಚಿ ಹೋಗ್ತಾ ಇದೆ. ತಮ್ಮ ಇಲಾಖೆಯಿಂದ ಏನಾದರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕಂಡಿದ್ದೀರಾ? ಮಾಡ್ಕೊಂಡಿದ್ದೀವಿ ಸರ್. ಪ್ರತಿಯೊಂದು ನಾವು ಯಾವಾಗಲೇ ಆಗಲಿ ಏನೋ ಗೊತ್ತಾ, ಫಸ್ಟು ಮಕ್ಕಳಿಗೆ ಚಿಣ್ಣರವಣ ದರ್ಶನ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಇಲಾಖೆಯಲ್ಲಿ ಮಾಡ್ತಾ ಇದ್ದಾವೆ. ಚಿಣ್ಣರವಣ ದರ್ಶನ ಕಾರ್ಯಕ್ರಮ ಅಂತಂದಾಗ 8th, 9th, 10th ಮಕ್ಕಳಿಗೆ ಮೇಜರಾಗಿ. ಸೊ ನಾವೇನು ಮಾಡ್ತೀವಿ, ಅಲ್ಲಿ ನಾವು ಅವ್ರಿಗೆ ಮೂಲ ಅಂದರೆ ನಾವು ಎಲ್ಲಿದ್ದೀವಿ, ನಾವು ಕಾಡಂದ್ರೇನು, ಕಾಡಿನ ಜೊತೆ ನಮ್ಮ ಸಂಬಂಧ ಏನು, ಪಕ್ಷಿಗಳಂದ್ರೇನು, ಪ್ರಾಣಿಗಳಂದ್ರೇನು, ಅವನ್ನ ಒಟ್ಟಾರೆ ಒಂದು ಅವೇರ್ನೆಸ್ ಶುರು ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಅಲ್ಲೂ ಕೂಡ ನಾವು ಒಂದೊಂದು ಹೇಳ್ತಾ ಹೋಗ್ತೀವಿ. ಈ ಒಂದು ಪ್ರಾಣಿ ಫಾರ್ ಎಕ್ಸಾಂಪಲ್ ಚೀತಾ ನಶಿಸಿ ಹೋಗಿದೆ. ಸೊ ಅದನ್ನು ನಾವು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಏನು ಆಫ್ರಿಕಾದಿಂದ ತಂದುಬಿಟ್ಟು 4 ಇದನ್ನು ಮಧ್ಯಪ್ರದೇಶದ ಒಂದು ಕಾಡಿನಲ್ಲಿ ಬಿಟ್ಟಿದ್ದಾರೆ. ಇವೆಲ್ಲ ನಮ್ಮಲ್ಲಿ ಇದ್ದು ಹೋಗಿದ್ದಂಥದ್ದವೆ, ಯಾವುದೋ ಚೀತಾ ಎಲ್ಲ. ಸೊ ಆ ಒಂದು ಯಾಕೆ ನಶಿಸಿ ಹೋಗ್ತಾ ಇದೆ ಏನನ್ನೋದು ಆ ಒಂದು ಅವೇರ್ನೆಸ್ಸು 4 ಜನಕ್ಕೆ ಬರಬೇಕು. ಅದನ್ನು ಉಳಿಸ್ಬೇಕು ಅಂದಾಗ ಕಾಡು ಉಳಿಸ್ಬೇಕು. ಆವಾಗ ಅನ್ಯೋನ್ಯತೆ ನಮ್ಮ ಹತ್ರ ಮನುಷ್ಯರ ಜೊತೆ ಬಾಂಧವ್ಯನೂ ಕೂಡ ಆ ಒಂದು ಚೆನ್ನಾಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ಆ ಒಂದು ಅಷ್ಟು ಅವೇರ್ನೆಸ್ ಮೂಡಿದ್ರೆ ಮಾತ್ರ ಆ ಒಂದು ಚೀತಗಳು ನಮ್ಮಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡನೇದು ರಣಹದ್ದುಗಳು ಕೂಡ. ಆವಾಗನೇ ಹೇಳ್ತಾ ಇರೋ ಪ್ರಕಾರ ರಣಹದ್ದುಗಳು ಕೂಡ ಸೊ ಮಾಂಸ ಮತ್ತು ಕಳಬೇರುಗಳನ್ನ ತಿಂದು ಬದುಕುವಂಥದ್ದು ಸಹಜ. ಸೊ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಣಿ ಪಕ್ಷಿ ಇದಕ್ಕೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಕೆಮಿಕಲ್ಸ್ ಆ್ಯಡ್ ಮಾಡ್ತಾ ಅದೇನಾಗಿದೆ, ಸೊ ಆ ಒಂದು ತಿಂದು ಆ ಒಂದು ಕೂಡ ರಣಹದ್ದಿನ ಸಂತತಿ ಕೂಡ ನಾಶ ಆಗ್ತಾ ಬಂದಿದೆ. ಸೊ ಆ ಒಂದು ಇದರಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತ ರಾಮನಗರದಲ್ಲಿ ಮಾಡಿದ್ದೀವಿ. ಸೊ ಇದು ದೊಡ್ಡ ಒಂದು ಇವೆಂಟ್. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ಬೋದು, ಕೊಕ್ರೆಬೆಳ್ಳೂರು ನೋಡಿರ್ತೀರ. ಕೊಕ್ರೆಬೆಳ್ಳೂರಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತಂದರೆ ಮನೆ ಇದೆ, ಮನೆ ಪಕ್ಕದಲ್ಲಿ ಮರ ಇದೆ, ಹುಣಸೆ ಮರದಲ್ಲಿ ದೊಡ್ಡ ಪಕ್ಷಿಗಳು ಇರ್ತವೆ. ಅಲ್ಲಿ ಏನಕ್ಕಂದರೆ ಖುಷಿ ಏನಂದರೆ ನಮ್ಮ ಜೊತೆಯಲ್ಲೂ ಕೂಡ ನಮ್ಮ ಪಕ್ಷಿಗಳು ವಾಸ ಮಾಡ್ತಾ ಇದ್ದಾವೆ ಅನ್ನೋ ಉದ್ದೇಶ. ಸೊ ಅಲ್ಲಿ 6 ತಿಂಗಳು ಇರ್ತವೆ, ಇನ್ನು 6 ತಿಂಗಳು ಯಾವುದೂ ಇರೋದು. ಊರಲ್ಲಿ ಒಂದು ಪಕ್ಷಿ ಇರೋದಿಲ್ಲ, ಇನ್ನು 6 ತಿಂಗಳು ಇರೋದಿಲ್ಲ. ಸೊ ಇವು ಕೂಡ ಇವೆಲ್ಲ ಏನಂತಂದರೆ ಇವೆಲ್ಲ ಯಾಕೆಲ್ಲ ಹೇಳ್ತಾ ಇದ್ದೀವಿ, ಇಷ್ಟೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ಅರಣ್ಯ ಇಲಾಖೆಯಲ್ಲಿ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಸೊ ಚಿಣ್ಣರವಣ ದರ್ಶನ